ಪ್ರಮುಖವಾಗಿ ಚುನಾವಣೆ ಪಂಚ ಗ್ಯಾರಂಟಿಗಳು ಹೊರಕಾಗ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನ ಹೈಲೈಟ್ ಮಾಡ್ತಾರೆ. ಬಡವರನ್ನ ಯುವಕನಾಗಿ ಸಮರ್ಥ ಅವರು ಯಾವ ಪರ್ಸ್ಪೆಕ್ಟಿವ್ ತರಬಹುದು, ದಟ್ ರೈಟ್ ಚಾಯ್ಸ್ ಆಫ್ ದೇರ್ ಎಜುಕೇಶನ್ ವಿತ್ ಎಂಪ್ಲಾಯಬಿಲಿಟಿ. ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕನಸಿರುತ್ತೆ. ಸಮರ್ಥ ವಿಚಾರದಲ್ಲಿ ಏನ್ ಅನ್ಕೊಂಡಿದ್ರಿ? ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ. ಅಭ್ಯರ್ಥಿ ಘೋಷಣೆ ಆದಂತ ಸಂದರ್ಭದಲ್ಲಿ ಒಂದು ಟಾಕ್ ಇದ್ದಂತದ್ದು ತುಂಬಾ ಯಂಗ್ ಯುವಕ ಆಗಿದ್ದೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಮತದಾರರು ಮಾತಾಡ್ಕೊತಾ ಇದ್ದಾರೆ. ಆ ರೀತಿಯಾದಂತ ಅನುಭವ ನಿಮ್ಮ ಈ ಕಂಟಿನ್ಯೂಸ್ ಪ್ರಚಾರದ ಸಂದರ್ಭದಲ್ಲಿ ನಿಮಗೆ ಏನಾದ್ರು ಆಯ್ತಾ ಅಂತ ಹೇಳಿ? ಎಲ್ಲೋ ಯುವ ಕಾಂಗ್ರೆಸ್ಗೆ ತಮ್ಮ ಒಬ್ರು ನಾಯಕರನ್ನ ಸಮರ್ಥನಲ್ಲಿ ನೋಡಿದ್ದಾರೆ. ಸಮರ್ಥ ಅವರ ಇನ್ವಾಲ್ವ್ಮೆಂಟ್ ಯಾವ ತರ ಇದೆ, ಯಾವ ರೀತಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಅವರ ಸರಳತೆ ಇದೆ. ಸೊ ಅದರಿಂದ ಇವತ್ತು ಅವರೇ ನಾಯಕರಾಗಿ ಉದ್ಭವ ಆಗಿದ್ದಾರೆ. ನಿಮಗೆ ಗೊತ್ತಿದೆ, ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಟಿಕೆಟ್ ವಿಚಾರ ಬಂದಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಗೊಂದಲ, ಈ ರೀತಿ ವಾಯ್ಸ್ ರೈಸ್ ಎಲ್ಲ ಆಯ್ತು. ಬಡವ ಶ್ರೀಮಂತ ಕಿರಿಯ ಅನ್ನೋದು ಮೈನಾರಿಟಿ ವರ್ಸಸ್ ಇದು ಅಂತೆ. ಈ ಒಬ್ಬರನ್ನ ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡಿದ್ಮೇಲೆ ಮುಂದಿನ 2.5 ವರ್ಷ 5 ವರ್ಷ ಏನ್ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ. ಸೊ ಅದನ್ನ ಜನ ಕೂಡ ರಿಯಲೈಸ್ ಮಾಡ್ಕೊಡ್ಬೇಕು. ಈಗೆಲ್ಲ ಏನು ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ ಇತ್ತು ಅದೆಲ್ಲದು ಸರಿ ಹೋಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಮಾಧ್ಯಮದ ಇತಿಹಾಸದಲ್ಲೇ ಹೊಸ ಕ್ರಾಂತಿ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ 4-5 ಪತ್ರಕರ್ತರು ಸೇರಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಅವರ ಪರವಾಗಿ ಅವರ ತಾಯಿ ಹಾಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ನಾವೀಗ ಪ್ರಶ್ನೆ ಮಾಡುವಂತ ಸಂದರ್ಭ. ಸತತವಾದ ಪ್ರಚಾರ ನಡೀತಾ ಇದೆ. ಬಿಸಿಲಿಗಿಂತಲೂ ಚುನಾವಣೆ ಕಾವು ಜೋರಾಗಿದೆ. ಹೀಗಾಗಿ ಹದಡಿ ಜಿಲ್ಲಾ ಪಂಚಾಯತಿಯ ಹೊಸಕೊಳನಹಳ್ಳಿ ಗ್ರಾಮದಲ್ಲಿ ಅವರು ಪ್ರಚಾರವನ್ನ ನಡೆಸ್ತಾ ಇದ್ರು. ನಮ್ಗೆ ಕೂಡ ಅವಕಾಶ ಮಾಡಿಕೊಟ್ರು. ಮೇಡಮ್, ಮೊದಲನೇದಾಗಿ ಧನ್ಯವಾದಗಳು. ಹೇಗೆ ನಡೀತಾ ಇದೆ ಪ್ರಚಾರ? ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಈಗ ಅಧಿಕೃತವಾಗಿ ಸಮರ್ಥ ಅವರು ನಾಮಪತ್ರ ಸಲ್ಲಿಸಿದ ನಂತರ ನಾವು ಭರಾಟೆಯಿಂದ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಅಭಿಮಾನಿಗಳ ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ಇಳಿದಿದ್ದೀವಿ. ನಾನು ಗ್ರಾಮಾಂತರ ಭಾಗದಲ್ಲಿ ಇದು 3ನೇ ದಿನ ಪ್ರಚಾರ ಮಾಡ್ತಾ ಇರೋದು. ಇಡೀ ಟೀಮ್ ಜೊತೆಗೆ ಮಾಡ್ತಾ ಇದ್ದೀವಿ. ಓಕೆ, ಪರ್ಸನಲ್ ಆಗಿ ಕೇಳಲೇಬೇಕಂತ ಅನ್ಕೋತಿದ್ದೆ. 3 ದಿನದಿಂದ ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕನಸಿರುತ್ತೆ. ಸಮರ್ಥ ವಿಚಾರದಲ್ಲಿ ಏನ್ ಅನ್ಕೊಂಡಿದ್ರಿ? ಮೋರ್ ದೆನ್ ಅವ್ರು ಎಷ್ಟು ಅಚೀವ್ ಮಾಡ್ಬೇಕು ಲೈಫ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ವ್ಯಾಲ್ಯೂಸ್ ಇರಬೇಕು, ಮೌಲ್ಯಗಳು ಇರಬೇಕು, ಸಂಸ್ಕೃತಿ ಇರಬೇಕು ಅನ್ನೋದು. ಇದ್ರ ಜೊತೆಗೆ ಬೇರೆ ಏನು ಅಚೀವ್ ಮಾಡಿದ್ರು ಕೂಡ ಅದು ಆಡೆಡ್ ಫ್ಯಾಕ್ಟರ್ ಆಗುತ್ತೆ. ರಾಜಕೀಯವಾಗಿ ಇರ್ಬೋದು, ರಾಜಕೀಯ ದೂರದ್ದು. ಹೌದು, ಬಿಕಾಸ್ ಅಪ್ಪಾಜಿ ಅವರಿದ್ರು, ಬಹಳನೇ ಆಕ್ಟಿವ್ ಆಗಿದ್ರು. ಕಳೆದ ಒಂದು 6 ತಿಂಗಳು ಬಿಟ್ರೆ ಅಪ್ಪಾಜಿ ಅವ್ರು ಆಕ್ಟಿವ್ ಆಗೇ ಇದ್ರು. ಸೊ ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ. ಇಲ್ಲ, ಖಂಡಿತವಲ್ಲೂ. ನನ್ನ ಪ್ರಶ್ನೆ ಏನಾಗಿತ್ತು, ರಾಜಕೀಯ ಅನ್ನೋದು ಪೂರ್ವ ನಿರ್ಧಾರಿತನ, ಆಕಸ್ಮಿಕನ, ಹೇಗೆ ಸಡನ್ ಸಮರ್ಥ ಕಣಕ್ಕಿಳಿಲೇಬೇಕು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಿದೆ, ಅಪ್ಪಾಜಿ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು. ಸೊ ಡಿಸೆಂಬರ್ 14 ಅಪ್ಪಾಜಿ ಅವ್ರು ತೀರ್ಕೊಂಡ ನಂತರ ಈ ಪ್ಲೇಸ್ ನಲ್ಲಿ ಒಬ್ಬ ಸೂಕ್ತವಾದ ವ್ಯಕ್ತಿನ ನಾವು ನಿಲ್ಲಿಸಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. ಸೊ ಇಲ್ಲಿ ಯಾರು ಎಲ್ಲ ನಿಟ್ಟಿನಲ್ಲಿ ಒಬ್ಬ ಸೂಟಬಲ್ ವ್ಯಕ್ತಿ, ಕ್ಯಾಂಡಿಡೇಟ್ ಅಂತ ತೀರ್ಮಾನ ಮಾಡಿಬಿಟ್ಟು ಇವತ್ತು ನಮ್ಮ ಜನರ ಆಸೆಯಂತೆ ಸಮರ್ ಶಾಮನೂರ್ ಅವರು ಕಣಕ್ಕಿಳಿದಿದ್ದಾರೆ ಆಸ್ ಕ್ಯಾಂಡಿಡೇಟ್. ಮೇಡಮ್, ಈಗ ಫಸ್ಟ್ ಟಿಕೆಟ್ ಅಭ್ಯರ್ಥಿ ಘೋಷಣೆ ಆದಂತ ಸಂದರ್ಭದಲ್ಲಿ ಒಂದು ಟಾಕ್ ಇದ್ದಂತದ್ದು ತುಂಬಾ ಯಂಗ್ ಯುವಕನಿಗೆ ಕೊಟ್ರು ಅಂತ ಹೇಳಿ, ಅಂದ್ರೆ ಅದು ಇನ್ನ ನೆಗೆಟಿವ್ ಶೇಡ್ ಅಲ್ಲಿ ಅದು ಡಿಸ್ಕಷನ್ ಆಗಿತ್ತು. ಬಟ್ ಬರ್ತಾ ಈಗ ಕ್ಯಾಂಪೇನ್ ನಾವು ಕಳೆದ 1 ವಾರದಿಂದ ನಾವು ಕೂಡ ಇದೇ ಕ್ಷೇತ್ರದಲ್ಲಿ ಓಡಾಡ್ತಿದ್ವಿ. ಕಳೆದ 1 ವಾರದಿಂದ ನಡೀತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಯುವಕ ಆಗಿದ್ದೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಮತದಾರರು ಮಾತಾಡ್ಕೊತಾ ಇದ್ದಾರೆ. ಆ ರೀತಿಯಾದಂತ ಅನುಭವ ನಿಮ್ಮ ಈ ಕಂಟಿನ್ಯೂಸ್ ಪ್ರಚಾರದ ಸಂದರ್ಭದಲ್ಲಿ ನಿಮಗೆ ಏನಾದ್ರು ಆಯ್ತು ಅಂತ ಹೇಳಿ? ಅನುಭವ ಅಂದ್ರೆ ಆಸ್ ಪಾರ್ಟಿ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಸಪರೇಟ್ ವಿಂಗ್ಸ್ ಇರುತ್ತೆ. ಮಹಿಳಾ ಕಾಂಗ್ರೆಸ್ ಅಂತೆ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಇರುತ್ತೆ, ಮಹಿಳಾ ಕಾಂಗ್ರೆಸ್ ಇರುತ್ತೆ, ಮತ್ತೆ ನಮ್ಮ ಹಿರಿಯ ಮುಖಂಡರು ಕೂಡ ಇರ್ತಾರೆ ಪಕ್ಷದಲ್ಲಿ. ಸೊ ಆದ್ರಿಂದ ಎಲ್ಲೋ ಯುವ ಕಾಂಗ್ರೆಸ್ಸಿಗೆ ತಮ್ಮ ಒಬ್ರು ನಾಯಕರನ್ನ ಸಮರ್ಥನಲ್ಲಿ ನೋಡಿದ್ದಾರೆ. ಇದನ್ನ 2019ರಲ್ಲಿ ಸಮರ್ಥ ಅವರು ಅವ್ರ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ದಾವಣಗೆರೆಗೆ ಬಂದಾಗ ಅವರ ತಂದೆಯವರ ಚುನಾವಣೆ, ಅಪ್ಪಾಜಿಯವರ ಚುನಾವಣೆಯಲ್ಲಿ ಸಕ್ರಿಯವಾಗಿ ಇನ್ವಾಲ್ವ್ ಆದಾಗ
ಮತ್ತೆ ನಂತರ ಲೋಕಸಭೆ ಚುನಾವಣೆಯಲ್ಲಿ ಇನ್ವಾಲ್ವ್ ಆದಾಗ ಅವಾಗ ಯುವಕರಿಗೆ ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ಸು ನಮ್ಮ ಎಲ್ಲ ಲೀಡರ್ಸು ಅವಾಗ ಅವರು ಗುರ್ತಿಸಕ್ ಶುರು ಮಾಡಿದ್ರು. ಸಮರ್ಥ ಅವರ ಇನ್ವಾಲ್ವ್ಮೆಂಟ್ ಯಾವ ತರ ಇದೆ, ಯಾವ ರೀತಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಅವರ ಸರಳತೆ ಇದೆ. ಸೊ ಅದರಿಂದ ಇವತ್ತು ಅವರೇ ನಾಯಕರಾಗಿ ಉದ್ಭವ ಆಗಿದ್ದಾರೆ. ಎಸ್ ಮೇಡಮ್, ನಿಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಟಿಕೆಟ್ ವಿಚಾರ ಬಂದಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಗೊಂದಲ, ಈ ರೀತಿ ವಾಯ್ಸ್ ರೈಸ್ ಎಲ್ಲ ಆಯ್ತು. ಕೊನೆಗೆ ಅದು ಒಂದಷ್ಟು ಇದಾಗಿ ಸಮರ್ಥ ಅವರಿಗೆ ಕಣಕ್ಕೆ ಸಮರ್ಥ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಯ್ತು. ಸೊ ಒಂದಷ್ಟು ನಾನು ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತನೇ ಮಾತನಾಡಿಸುವ ಸಂದರ್ಭದಲ್ಲಿ ಹೇಳಿದೆ, ಯಾಕಂತ ಹೇಳಿದ್ರೆ ಈ ವಿಚಾರದಲ್ಲಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಆದ್ರೆ ಆ ವಿಚಾರನ ಬಿಟ್ಟು ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಬಿಜೆಪಿಗೆ ಸಿಕ್ಕಿದ್ದೇ ಆ ವಿಚಾರ. ಹಾಗಾಗಿ ಅವರನ್ನ ಎಲ್ಲೋ ಒಂದ್ ಕಡೆ ಎತ್ತಿ ಕಟ್ಟುವಂತ ಕೆಲಸನ ಮಾಡಿದ್ರು, ಕೊನೆಗೂ ಅದು ವಿಫಲ ಆಯ್ತು ಅನ್ನುವಂತ ವಿಚಾರಗಳು ಕೂಡ ಹರಿದಾಡ್ತು. ಈ ಬಗ್ಗೆ ಹೇಳೋದಾದ್ರೆ ನಾನು ಎಲ್ಲಾ ಮಾಧ್ಯಮದಲ್ಲಿ ಅದೇ ಕೇಳ್ಕೊಳ್ಳೋದು, ಮೀಡಿಯಾ ಏನ್ ಮಾಡ್ಬೇಕು ಅಂದ್ರೆ ವಾಸ್ತವ ಸ್ಥಿತಿಯನ್ನ ಜನರಿಗೆ ಮುಟ್ಟಿಸ್ಬೇಕು. ಅದ್ರ ಬದಲು ಒಂದು ನರೇಟಿವ್, ಫಾಲ್ಸ್ ನರೇಟಿವ್ ನ ಸೆಟ್ ಮಾಡಬೇಡ್ದು ಅಂತ ನಂದೊಂದು ಹಂಬಲ್ ರಿಕ್ವೆಸ್ಟ್ ರೀ. ಈಗ ಬಡವ ಶ್ರೀಮಂತ ಕಿರಿಯ ಅನ್ನೋದು ಮತ್ತೇನೇನೋ ನರೇಟಿವ್ ಶುರು ಆಗಿದಾವೆ. ಒಂದು ಸಮುದಾಯವನ್ನ ಅಥವಾ ನಿಮಗೆ ಗೊತ್ತಿದೆ ಮೈನಾರಿಟಿ ವರ್ಸಸ್ ಇದು ಅಂತೆ ಬೇರೆ ಬೇರೆ ನರೇಟಿವ್ ಶುರು ಆಗಿದೆ. ಆದ್ರಿಂದ ಜನರು ಕೂಡ ಅದನ್ನ ನೋಡ್ತಾರೆ. ಕೊನೆಗೆ 5 ವರ್ಷದ ಅಭಿವೃದ್ಧಿ ಅಥವಾ 2 ವರ್ಷದ ಅಭಿವೃದ್ಧಿ ಇರುತ್ತೆ. ನೀವು ಒಬ್ಬರನ್ನ ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡಿದ್ಮೇಲೆ ಮುಂದಿನ 2.5 ವರ್ಷ 5 ವರ್ಷ ಏನ್ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ. ಸೊ ಅದನ್ನ ಜನ ಕೂಡ ರಿಯಲೈಸ್ ಮಾಡ್ಕೋಬೇಕು. ಈಗೆಲ್ಲ ಏನು ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ ಇತ್ತು ಅದೆಲ್ಲದು ಸರಿ ಹೋಗ್ತಾ ಇದೆ. ನಾವು ಕೂಡ ಒಂದೊಂದೇ ಹೆಜ್ಜೆಗಳನ್ನ ಎಚ್ಚೆತ್ಕೊಂಡು ಇಡ್ತಾ ಇದೀವಿ. ಒಳ್ಳೆ ಬಹುಮತದಿಂದ ಗೆಲ್ಲುವಂತಹ ನಿರೀಕ್ಷೆ ಇದೆ. ಮೇಡಮ್, ಈಗ ಸಮರ್ಥ ಅಭ್ಯರ್ಥಿ ಆದ್ಮೇಲೆ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ರಿ, ಸಾಕಷ್ಟು ಹಳ್ಳಿಗಳನ್ನ ವಿಸಿಟ್ ಮಾಡಿದ್ರಿ. ಸೊ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ? ಸಮರ್ಥ ಕ್ಯಾಂಡಿಡೇಟ್ಸ್ ಸಮರ್ಥ ಈಗ ಅಭ್ಯರ್ಥಿ ಆದ್ಮೇಲೆ ಮನೆ ಮನೆಗೆ ಹೋಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಓಟ್ ಕೇಳ್ತಾ ಇದ್ರಿ? ಈಗ ನಮ್ಮನ್ ಕೇಳಿದೆ, ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್. ಸೊ ಡೆಫಿನೆಟ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದೀವಿ. ಸೊ ನಮ್ಮ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನ ಹೈಲೈಟ್ ಮಾಡ್ತೀವಿ. ಜೊತೆಗೆ ಕಾಂಗ್ರೆಸ್ ಯಾವ ರೀತಿ ಬಡವರನ್ನ ಮತ್ತು ಎಲ್ಲರನ್ನ ಸಮವಾಗಿ ತಗೊಂಡು ಹೋಗಿ ಒಂದು ಸಮಾನತೆ ತರುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ, ಅದನ್ನ ಹೈಲೈಟ್ ಮಾಡಬೇಕಾಗುತ್ತೆ. ಐಡಿಯಾಲಜಿ ಆಫ್ ಕಾಂಗ್ರೆಸ್ ಪಾರ್ಟಿ. ಇದ್ರ ಜೊತೆಗೆ ಯುವಕನಾಗಿ ಸಮರ್ಥ ಅವರು ಯಾವ ಪರ್ಸ್ಪೆಕ್ಟಿವ್ ತರ್ಬೋದು ಇನ್ ಟುವರ್ಡ್ಸ್ ದ ಇಶ್ಯೂಸ್ ಆಫ್ ಯೂತ್. ನಮ್ಮ ಯುವಕರಲ್ಲಿರುವಂತಹ ಸಮಸ್ಯೆಗಳು, ಅದು ಎಂಪ್ಲಾಯ್ಮೆಂಟ್ ಇಶ್ಯೂ ಇರ್ಬೋದು ಅಥವಾ ಸ್ಕಿಲ್ ಗ್ಯಾಪ್ ಅಂತ ಏನ್ ಹೇಳ್ತೀವಿ. ಡಿಗ್ರಿ ಆಗಿರುತ್ತೆ ಬಟ್ ಅವರಿಗೆ ಕಂಪನಿಗಳಲ್ಲಿ ಅವರಿಗೆ ಕೆಲಸ ಸಿಗ್ತಾ ಇರೋದಿಲ್ಲ. ಈಗ ಸರ್ಕಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಸ್ಕಿಲ್ಲಿಂಗಿಗೆ ಸಾಕಷ್ಟು ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಸೊ ಎಜುಕೇಶನ್ ವಿತ್ ಸ್ಕಿಲ್ಸ್ ಅಂಡ್ ರೈಟ್ ವ್ಯಾಲ್ಯೂ ಸೆಟ್ ಅಂತ ಇದನ್ನ ಒಂದು ಕಾಂಬಿನೇಷನ್ ತರ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಒಂದು ಆಂಟರ್ಪ್ರಿನರ್ಶಿಪ್ ಅಂತೆ, ಸ್ಟಾರ್ಟ್ಅಪ್ ಅಂತೆ, ಈ ರೀತಿ ಅವಕಾಶಗಳನ್ನ ಯುವಕರಲ್ಲಿ ಯಾವ ರೀತಿ ನಾವು ತಗೊಂಡ್ ಬರ್ಬೋದು. ಒಂದು 8, 9, 10th ನಲ್ಲೇ ಅವರಿಗೆ ಕರಿಯರ್ ಗೈಡೆನ್ಸ್ ಕೊಟ್ಟು ಅವರಿಗೆ ಮುಂದಿನ ಆಯ್ಕೆಗಳನ್ನ, ಒಂದು ತೀರ್ಮಾನಗಳನ್ನ ಟುವರ್ಡ್ಸ್ ದೇರ್ ಎಜುಕೇಶನ್ ಇನ್ ಫ್ಯೂಚರ್ ನಾವು ಹೇಗೆ ಯುವಕರಲ್ಲಿ ದಟ್ ರೈಟ್ ಚಾಯ್ಸ್ ಆಫ್ ದೇರ್ ಎಜುಕೇಶನ್ ವಿತ್ ಎಂಪ್ಲಾಯಬಿಲಿಟಿ ಅದನ್ನ ಮಾಡ್ಬೋದು ಅನ್ನೋದನ್ನ ಸಮರ್ಥ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಅವರ್ ಅಗ್ರಿಕಲ್ಚರ್ ಸೆಕ್ಟರ್ ಅರೌಂಡ್ 48% is involved in agriculture, but GDP contribution ಆಗ್ತಾ ಇರೋದು only about 10 to 12%. ಸೊ ಇಂತಹ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿರುವಂತಹ ಪೊಟೆನ್ಷಿಯಲ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. MSME ಸೆಕ್ಟರ್ಗೆ ನಾವು ಆದ್ಯತೆ ಕೊಡಬೇಕಾಗಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇದರಿಂದ ಮುಂದೆ ಫ್ಯೂಚರ್ ಜಾಬ್ಸ್ ನಲ್ಲಿ ಎಲ್ಲೆಲ್ಲಿ ಚಾಲೆಂಜಸ್ ಆಗುತ್ತೆ, ಯಾವ್ಯಾವ ಇಂಡಸ್ಟ್ರಿನಲ್ಲಿ ಮುಂದೆ ಚಾಲೆಂಜಸ್ ಆಗುತ್ತೆ, ಅದನ್ನೆಲ್ಲ ಯಂಗ್ ಲೀಡರ್ ವಿತ್ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅವ್ರಿಗೆ ಗೊತ್ತಿರುತ್ತೆ. ಮುಂದೆ 25 ವರ್ಷ ಯಾವ ರೀತಿಯಂತಹ ಜಾಬ್ಸ್ ಇರುತ್ತೆ, ನಮ್ಮ ಹೆಲ್ತ್ ಸೆಕ್ಟರ್ ಆಯ್ತು, ಅಗ್ರಿಕಲ್ಚರ್ ಸೆಕ್ಟರ್ ಆಯ್ತು, ಇಂಡಸ್ಟ್ರಿ ಸೆಕ್ಟರು. ಸೊ ಇದನ್ನೆಲ್ಲ ಅನಲೈಸ್ ಮಾಡಿಕೊಂಡು ಅವರು ಕೂಡ ಪಾಲಿಸೀಸು ಪ್ರೋಗ್ರಾಮ್ಸ್ ನಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಆಮೇಲೆ ಮೇಡಮ್, ಈಗ ಪ್ರಮುಖವಾಗಿ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳು ವರ್ಕ್ ಆಗುತ್ತಾ? ಪಂಚ ಗ್ಯಾರಂಟಿ ವರ್ಕ್ ಆಗತ್ರಿ. ಯಾಕಂದ್ರೆ ಈಗ 2.5-3 ವರ್ಷದಿಂದ ಎಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಸೊ ಅದನ್ನ ಅವರು ಬಳಸ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಇವತ್ತು LPG ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ.
ಇನ್ಫ್ಲೇಷನ್ ಎಷ್ಟಿದೆ, ಎಂಪ್ಲಾಯ್ಮೆಂಟ್ ಎಷ್ಟು ಕೊಡ್ತಾ ಇದ್ದೀವಿ. ಸೊ ಹೆಣ್ಮಕ್ಳೀಗ SHG ಮಹಿಳೆಯರು ಎಷ್ಟು ಜನ ಇದ್ದಾರೆ, ಅವರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಸೊ ಅವರು ಇವನ್ ದೇ ಆರ್ ಲರ್ನಿಂಗ್ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಶುರು ಮಾಡಿದ್ದೀವಿ. ಸೊ ಅವರಿಗೆ ದುಡ್ಡು ಯಾವ ರೀತಿ ಕೂಡಿಟ್ಕೋಬೇಕು, ಮುಂದೆ ಏನು ಮಾಡಬೇಕು, ಹೆಂಗ್ ಇನ್ವೆಸ್ಟ್ ಮಾಡಬೇಕು, ಕೋಆಪರೇಟಿವ್ ಸೊಸೈಟಿ ಶುರು ಮಾಡ್ತಾ ಇದ್ದಾರೆ. ಸೊ ಇದು ಹೆಣ್ಮಕ್ಳಲ್ಲಿ ಅವ್ರದೇ ಆದ ಒಂದು ರೀತಿಯಂತಹ ಮೂವ್ಮೆಂಟ್ ಶುರು ಆಗ್ತಾ ಇದೆ. ನೀವು ಕೇಳ್ದಂಗೆ ನಮ್ಮ ದಕ್ಷಿಣ ಭಾಗದಲ್ಲಿ ಈಗೇನು ಅಭಿವೃದ್ಧಿ ಆಗಿದೆ, ಮುಂದುವರೆದ ಅಭಿವೃದ್ಧಿಗೆ ಸಮರ್ಥ ಅವರು ಆದ್ಯತೆ ಕೊಡ್ತಾರೆ. ಶಾಮನೂರ್ ಶಿವಶಂಕರಪ್ಪ ಅವರ ಕಾಲವಾದ ಬಳಿಕ ಹ್ಮ್. ಅವರು ಮಾಡಿದ ಮಹಾ ಕಾರ್ಯಗಳಿಗಿಂತಲೂ ಹೆಚ್ಚಾಗಿ ಮುಂಬರುವ ಉಪಚುನಾವಣೆ ಬಗ್ಗೆ ಚರ್ಚೆಗಳು ಶುರು ಆಯ್ತು. ಹ್ಮ್. ದಾನಕ್ಕಿಂತ ಮಹಾದಾನ ಸಮಾಧಾನ ಅಂತ ಹೇಳ್ತಾರೆ. ಹ್ಮ್. ನೀವು ಮಾತ್ರ ತಾಳ್ಮೆಯಿಂದನೇ ಇದ್ದೀರಾ. ಹ್ಮ್. ಎಲ್ಲದಕ್ಕೂ ಮೇನ್ ಹಾಕಕ್ಕೆ ಉತ್ತರ ಕೊಟ್ಟಿದ್ದೀರಾ ಯಾರಿಗ ಉತ್ತರ ಕೊಡ್ಬೇಕು? ವಿರೋಧಿಗಳಿಗೆ. ವಿರೋಧ ಅಂದ್ರೆ ಈಗ ಸಮರ್ಥರು ಐ ಥಿಂಕ್ ಮೊನ್ನೆ ಎಲ್ಲೋ ನೀವೇ ಇಂಟರ್ವ್ಯೂ ಮಾಡಿದಾಗ ಅದೇ ಹೇಳಿದ್ರು, ರಿಯಲ್ ಇಶ್ಯೂಸ್ ತಗೊಂಡು ಮಾತಾಡ್ರಿ, ನಾನ್ ಇಶ್ಯೂಸ್ ನ ತಗೊಂಡ್ ಬರ್ಬೇಡ್ರಿ ಅಂತ. ಸೊ ಇಟ್ ಇಸ್ ಆಲ್ ಅಬೌಟ್ ಸರ್ವಿಸ್, ಆನೆಸ್ಟ್ ಸರ್ವಿಸಸ್ ನಾವು ಯಾವ ರೀತಿ ಕೊಡ್ತೀವಿ ಜನಕ್ಕೆ ಅಂತ. ಹೌದು, ಸಮರ್ಥ ಪ್ರಿವಿಲೇಜ್ ಇದೆ. ಹಿ ಇಸ್ ಬಾರ್ನ್ ಇನ್ ಶಾಮನೂರ್ ಫ್ಯಾಮಿಲಿ. ಅವ್ರ ಅಮ್ಮ MP ಇದ್ದಾರೆ, ಅವ್ರ ಅಪ್ಪಾಜಿ ಅವರು ಉಸ್ತುವಾರಿ ಸಚಿವರಿದ್ದಾರೆ, ಅವ್ರ ತಾತ ಬಾಪೂಜಿ ಸಂಸ್ಥೆ ಕಟ್ಟಿದ್ದಾರೆ. ಹೌದು, ಇದೆಲ್ಲ ಐತಿ. ಇದ್ರ ಜೊತೆಗೆ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಸಮಾಜಕ್ಕೆ, ಅದನ್ನ ಜನ ನೋಡ್ಬೇಕಾಗಿದೆ ಇವತ್ತಿನ ದಿನ. ಸೊ ಇದನ್ನ ನಾವು ಯಾವ ರೀತಿ ನಮ್ಮ ಒಂದು ಸ್ಥಾನವನ್ನ ಜನಸೇವೆಗೆ ಬಳಸ್ಕೊಂತೀವಿ ಅನ್ನೋದನ್ನ ಜನ ನೋಡಿ ತೀರ್ಮಾನ ಮಾಡ್ಬೇಕಾಗಿದೆ ಇವತ್ತಿನ ದಿನ. ಆಲ್ಮೋಸ್ಟ್ 2 ವರ್ಷ ಆಯ್ತಾ ಬಂತು ಸಂಸದರಾಗಿ. ಹ್ಮ್. ಜನಪ್ರತಿನಿಧಿ ಆಗದ್ ಕಷ್ಟನಾ ಅಥವಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದ್ ಕಷ್ಟನಾ? ಕಷ್ಟ, ಬಹಳ ಕಷ್ಟ ಇದೆ, ಸುಲಭ ಅಂತೂ ಇಲ್ಲ. ಬಿಕಾಸ್ ಎಲ್ಲಾ ರೀತಿಯಂತಹ ಜವಾಬ್ದಾರಿಗಳಿರುತ್ತೆ. ಒಂದು ಕ್ಷೇತ್ರದಲ್ಲಿ ಓಡಾಡ್ಬೇಕು ಅನ್ನೋ ನಿರೀಕ್ಷೆ ಜಾಸ್ತಿ ಇರುತ್ತೆ, ಸಿಗಬೇಕು, ಜನ ಮಾತಾಡ್ಬೇಕು. ಯಾಕಂದ್ರೆ ಸಮಸ್ಯೆಗಳು, ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆಗೂ ಎಲ್ಲರೂ ಬರ್ತಾರೆ. ಹೆಣ್ಮಕ್ಳು ಕೂಡ ಮನೆಗಳು ಬೇಕು ನಮಗೆ. ಈಗ ಸರ್ಕಾರದಿಂದ ನಮ್ಮ PM ಆವಾಸ್ ಯೋಜನೆಯಲ್ಲಿ ನಾವು 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಬಟ್ ಅವ್ರಿಗೆ ಹೇಳೋದೇನು, ಜಾಗನೇ ಇಲ್ಲಮ್ಮ, ಕೂಲಿ ಮಾಡೋಂತಾರ ನಾವು, ನಮಗ್ ನೀವು ಸೈಟ್ ಇದೇನಂತ ಕೇಳಿದ್ರೆ ಹೆಂಗೆ, ನಾನು ಎಲ್ಲಿಂದ ಸೈಟ್ ತಗೊಳ್ಳಿ ಅಂತಾರೆ. ಸೊ ಈ ರೀತಿ ಇರುವಂತಹ ಬಡತನ, ಆ ಸೆಕ್ಷನ್ಗೆ ನಾವು ಯಾವ ರೀತಿ ಸರ್ಕಾರದಿಂದ ಯೋಜನೆಗಳು ಮಾಡಬೇಕು ಅನ್ನೋದು ದಟ್ ಇಸ್ ಅ ಚಾಲೆಂಜ್, ಪ್ರೆಸೆಂಟ್ ಡೇ ಚಾಲೆಂಜ್ ಈಗಿರೋದು. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ತವೆ, ಬಟ್ ಈಗಿನ ಡಿಮಾಂಡ್ ಏನಿದೆ, ಈಗ ಸೆನ್ಸಸ್ ಕೂಡ ಆಗ್ತಾ ಇದೆ. ಸೆನ್ಸಸ್ ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಬಡವರು ಎಷ್ಟು ಜನ ಇದ್ದಾರೆ, ಬಾಟಮ್ ಲೈನ್ ನಲ್ಲಿ ಯಾರಿದ್ದಾರೆ. ಸೊ ಅದನ್ನ ಸಮೀಕ್ಷೆ ಆದ ನಂತರ ಹೊಸ ಪಾಲಿಸೀಸು, ಅದನ್ನ ಯೋಜನೆಗಳು ಮಾಡಿದ್ಮೇಲೆ ಅವ್ರಿಗೂ ಕೂಡ ಅದು ತಕ್ಕುತ್ತೆ ಅಂತ. ಸೊ ಡೆಫಿನೆಟ್ಲಿ ಬಹಳ ಕಷ್ಟ ಇದೆ. ಬಿಕಾಸ್ ನಾನೀಗ ಮತ್ತೆ ಸಂವಿಧಾನವನ್ನು ಓದಬೇಕು, ಎಲ್ಲ ಆರ್ಟಿಕಲ್ಸ್ ಓದಬೇಕು, ಆಮೇಲೆ ಏನೇ ಒಂದು ಬಿಲ್ಸ್ ಇದ್ರೆ ಅದ್ರ ಡಿಸ್ಕಷನ್ ಇದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಬೇಕು. ಇದ್ರ ಜೊತೆ ಬೇರೆ ಬೇರೆ ಕಮಿಟಿನಲ್ಲೂ ಮೆಂಬರ್ಸ್ ಆಗಿರ್ತೀವಿ, ಹೆಲ್ತ್ ಕಮಿಟಿ, ಎಜುಕೇಶನ್ ಕಮಿಟಿ, ಜನರಲ್ ಅಶ್ಯೂರೆನ್ಸ್ ಕಮಿಟಿ. ಸೊ ಆ ಕಮಿಟಿಗೆ ಬರುವಂತಹ ಸಬ್ಜೆಕ್ಟ್ ಬಗ್ಗೆ ಕೂಡ ಅವೆಲ್ಲ ಒಂದು 500 ಶೀಟು 1000 ಶೀಟ್ ಇರ್ತವೆ ಮೆಟೀರಿಯಲ್. ಸೊ ಅದನ್ನೆಲ್ಲ ಓದಿ ನಾವು ಪಾಯಿಂಟ್ಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಮತ್ತೊಮ್ಮೆ ಇನ್ನೂ ಒಂದು ಹೊಸ ಯೂನಿವರ್ಸಿಟಿ, MP ಯೂನಿವರ್ಸಿಟಿ, ಪಾರ್ಲಿಮೆಂಟ್ ಯೂನಿವರ್ಸಿಟಿಗೆ ಸೇರಿದಂಗೆ ಆಗಿದೆ ನನಗೆ. ಮೇಡಮ್, ಈಗ ಈ ಕ್ಷೇತ್ರದಲ್ಲಿ ಸುತ್ತಾಡಿದಂತ ಸಂದರ್ಭದಲ್ಲಿ ಬಹುತೇಕ ಜನರ ಅಭಿಪ್ರಾಯಗಳು ಏನು ಅಂತ ಹೇಳಿದ್ರೆ, ಈಗ ಕಾಂಕ್ರೀಟ್ ರಸ್ತೆಗಳಾಗಿದೆ, ಚಾನಲ್ ಅಲ್ಲಿ ನೀರು ಬರ್ತಾ ಇದೆ, ದೇವಸ್ಥಾನಗಳಿಗೆ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕುಟುಂಬ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಮಾಡಿದ್ದನ್ನ ಜನ ಹೇಳ್ತಾ ಇದ್ದಾರೆ. ಈಗ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರ ಅಂತಿದ್ದಾಗ ಜನರ ಮೂಲಭೂತ ಬೇಡಿಕೆಗಳು ರಸ್ತೆ, ಮನೆ ಇವು ಇರ್ತವೆ. ಇದು ಈ ನಿಮ್ಮ ಕ್ಷೇತ್ರದಲ್ಲಿ ಬಹುತೇಕ ಈಡೇರದಂತ ಕಾಣ್ತಾ ಇದೆ ಜನರ ರಿಯಾಕ್ಷನ್ ಪ್ರಕಾರ. ಈಗ ಈ ಚುನಾವಣೆಯಲ್ಲಿ ಬಹುಶಃ ಜನ ಮುಂದಕ್ಕೆ ಇಡ್ತಾ ಇರುವಂತಹ ಹೊಸದಾದಂತಹ ಬೇಡಿಕೆಗಳು, ಈ ಮೂಲಭೂತ ಬೇಡಿಕೆಗಳನ್ನು ಹೊರತುಪಡಿಸಿ ಏನು ಅಂತ ಅನಿಸ್ತಿದೆ ಕ್ಷೇತ್ರದಲ್ಲಿ? ಇಲ್ಲಿ ನಾನು ನಮ್ಮ ಆಫೀಸಿಗೂ ಬಂದಾಗ ಸಾಕಷ್ಟು ಜನ ಹಕ್ಕುಪತ್ರ ಕೇಳ್ತಾ ಇದ್ದಾರೆ. ಶಿಫ್ಟೆಡ್ ವಿಲೇಜ್ ಆಗಿರುತ್ತೆ, ಆದರೆ ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಹಕ್ಕುಪತ್ರ ಕೊಟ್ಟಿರ್ತಾರೆ. ಶಿಫ್ಟೆಡ್ ವಿಲೇಜ್ನಲ್ಲಿ ಒಬ್ಬ ತಂದೆಗೆ 3 ಜನ ಮಕ್ಳಿರ್ತಾರೆ, ಇನ್ನಿಬ್ರು ಮಕ್ಕಳಿಗೆ ಮನೆ ಇರೋದಿಲ್ಲ. ಸೊ ಅವ್ರು ಬಂದು ಕೇಳ್ತಾರೆ, ನಮಗೂ ಒಂದು ಮನೆ ಬೇಕು, ನಮಗೆ ಹಕ್ಕುಪತ್ರ ಬೇಕು ಅಂತ ಕೇಳ್ತಾರೆ. ಜೊತೆಗೆ ಎಜುಕೇಟೆಡ್ ಯಂಗ್ಸ್ಟರ್ಸ್ ಇರ್ತಾರೆ, ಸೊ ಅವ್ರಿಗೂ ಕೂಡ ಜಾಬ್ ಬೇಕು ಅಂತ ಅದನ್ನ ಕೇಳ್ಕೊಂಡು ಬರ್ತಾರೆ. ಮತ್ತೆ ನೀವು ಎಷ್ಟೇ ಕೇಳಿದ್ರು ಪ್ರತಿಯೊಂದು ಹಳ್ಳಿನಲ್ಲಿ ಈಗಲೂ ಕೂಡ ದೇವಸ್ಥಾನದ ಬೇಡಿಕೆ ಇದೆ. ಒಂದು ಊರಿನಲ್ಲಿ ಒಂದು 5 ರಿಂದ 6 ದೇವಸ್ಥಾನಗಳಿರ್ತವೆ, ಪ್ರತಿಯೊಂದು ಸಮಾಜದ್ದು ಒಂದೊಂದು ದೇವಸ್ಥಾನ. ಸೊ ಶಾಲೆ, ಆಮೇಲೆ ರೋಡು, ರಸ್ತೆಗಳು, UGDs ಅವೆಲ್ಲ ಸಾಕಷ್ಟು ಮಟ್ಟಿಗೆ ಮಾಡಿದ್ದಾರೆ. ಮುಂದೆ ಅವ್ರ ಹೈಯರ್ ಎಜುಕೇಷನ್ಗೆ, ಹೆಲ್ತ್ಗೆ, ಜೊತೆಗೆ PHC ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರು, ಲ್ಯಾಬ್ ಫೆಸಿಲಿಟೀಸು, ಡಾಕ್ಟರ್ಸ್ ಅವೈಲಬಿಲಿಟಿ, ಇದನ್ನ ಮಾಡಬೇಕಾಗಿದೆ. ಎಸ್ ಮೇಡಮ್, ಕೊನೆಯದಾಗಿ
ಸಮರ್ಥ ಕಣದಲ್ಲಿದ್ದಾರೆ. ಒಂದು ವಾರ 10 days ಇಂದ ಈಗ ಆಲ್ರೆಡಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ನಾನು ಪರ್ಸನಲ್ ಆಗಿ ಕೇಳ್ತಿರೋದು, ಅವರು ನಿಮ್ಮ ಜೊತೆ ಯಾಕೆಂದ್ರೆ ಹೊಸತು ಒಂದು ರೀತಿ ಈ ಚುನಾವಣೆ, ನೀವೆಲ್ಲ ಹಿಂದೆ ಎಲ್ಲ ಬೇರೆ ಬೇರೆ ಚುನಾವಣೆ ನೀವು ನಿಂತಿದ್ದೀರಿ, ಬೇರೆ ಬೇರೆ ಚುನಾವಣೆನ ಇದ್ ಮಾಡಿದಿರಿ. ಅವರು ಯಾವ ರೀತಿಯಾದಂತಹ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾರೆ, ಸಮರ್ಥವಾಗಿ ಈ ಒಂದು ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನೋ ನೀವು ಯಾವ ರೀತಿ ಸಲಹೆಗಳನ್ನ ಅವ್ರಿಗೆ ಕೊಡ್ತಾ ಇದ್ದೀರಿ ಪರ್ಸನಲಿ ಆಗಿ? ಈಗ ನಾನು ಹೇಳೋದಷ್ಟೇ, ಯಾವುದೇ ಒಂದು ಕಾರ್ಯ ಇದ್ರೂ ನಾವು 100% ಕೊಡಬೇಕಾಗಿದೆ. ನಮ್ಮ ಪ್ರಯತ್ನ 100% ಇರಬೇಕು. ಫಲ ಹೆಂಗ್ ಬರುತ್ತೆ, ಅದು 100% ಪ್ರಯತ್ನ ಕೊಡದೆ ಬೇಜಾರಾಯ್ತು ಅನ್ನೋದು ಕಷ್ಟ. ಈಗ ನಾನು 100% ಪ್ರಯತ್ನ ಮಾಡಿದ್ವಿ, ನಮ್ಮ ಕಾರ್ಯಕರ್ತರು 100% ಪ್ರಯತ್ನ ಮಾಡಿದ್ದಾರೆ, ಕ್ಯಾಂಡಿಡೇಟ್ ಪ್ರಯತ್ನ ಮಾಡಿದ್ದಾರೆ ಅಂದಮೇಲೆ ರಿಸಲ್ಟ್ ವ್ಯತ್ಯಾಸ ಆದರೂ ಕೂಡ ಅದನ್ನ ಸ್ವೀಕರಿಸುವಂತಹ ಮನೋಭಾವ, ಧೈರ್ಯ ಸಿಗುತ್ತೆ ನಮಗೆ. ಸೊ ಫಸ್ಟ್ ಅಜೆಂಡಾ ಇಸ್ ದಟ್, ಟ್ರೈ ಆ್ಯಂಡ್ ಗಿವ್ ಯು 100% ಅಂತ. ಸಮರ್ಥ್ ಕೂಡ ಈಗ ಪ್ರಚಾರದಲ್ಲಿದ್ದಾರೆ. ಸೊ ಅಲ್ಲಿ ಬರುವಂತಹ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡ್ತೀವಿ. ನಾನು ಈಗ ಗ್ರಾಮಾಂತರ ಭಾಗದಲ್ಲಿ ಚುನಾವಣೆ ಪ್ರಚಾರದಲ್ಲಿದ್ದಾಗ ಎಲ್ಲೆಲ್ಲಿ ಚೆನ್ನಾಗಿದೆ ಅದನ್ನು ಹೇಳ್ತೀನಿ. ಬಿಕಾಸ್ ಒಂದು ಆಪ್ಟಿಮಿಸ್ಟಿಕ್ ಆಟಿಟ್ಯೂಡ್ ಇಟ್ಕೊಂಡು ಹೋಗ್ಬೇಕು, ಪ್ರಯತ್ನ ಪಡು. ವಾಟ್ ಎವರ್ ಹ್ಯಾಪನ್ಸ್ ವಿಲ್ ಸಿ ಇಟ್ ಗಾಡ್ ಇಸ್ ದೇರ್, ದೇವ್ರಿದ್ದಾರೆ ಅಂತ. ಹೌದಾ, ನಮಗೆಲ್ಲ ದೇವರಲ್ಲೇ ದೊಡ್ಡ ನಂಬಿಕೆ ಇದೆ, ನಮ್ಮ ಕಾರ್ಯಕರ್ತರಲ್ಲಿ ನಂಬಿಕೆ ಇದೆ, ಅಪ್ಪಾಜಿ ಅವರ ಕ್ಷೇತ್ರ, ಅವರ ಆಶೀರ್ವಾದದಲ್ಲೂ ಸಾಕಷ್ಟು ನಂಬಿಕೆ ಇದೆ. ಸೊ ಅದರಿಂದ ಸಮರ್ಥ್ ಅವರು ಅದನ್ನೇ ಡಿಸ್ಕಸ್ ಮಾಡೋದು. ಪ್ರಣಾಳಿಕೆ ಬಿಡುಗಡೆ ಮಾಡಬೇಕಾಗಿದೆ. ಸದ್ಯಕ್ಕೆ ಆ ಪ್ರಣಾಳಿಕೆಯನ್ನ ನಾವು ವಿ ಆರ್ ಬ್ರಿಂಗಿಂಗ್ ಇಟ್ ಡೌನ್ ಟು 10 or 20 ಪಾಯಿಂಟ್ಸ್. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಮ್ಯಾನಿಫೆಸ್ಟೋ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ತುಂಬಾ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಮುಖ್ಯವಾಗಿ ಸಮರ್ಥ್ ಅವರ ವಯಸ್ಸಿಗಿಂತ ವಿಚಾರಗಳ ಮೇಲೆ ನಡೆಯುತ್ತಿರುವಂತಹ ಚುನಾವಣೆ, ಬಿಜೆಪಿಯ ಭಾವನೆಗಳಿಗಿಂತ ಸಾಮರ್ಥ್ಯದ ಮೇಲೆ ನಡೆಯುತ್ತಿರುವಂತಹ ಚುನಾವಣೆ. ನೀವು ಕೂಡ ದಾವಣಗೆರೆ ದಕ್ಷಿಣದ ಮತದಾರರಾಗಿದ್ದಲ್ಲಿ ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಮಸ್ಯೆಗಳು ಏನು ಅಂತ. ಯಾರು ವಿಧಾನಸೌಧಕ್ಕೆ ಹೋಗ್ತಾರೋ ಅವರಿಂದ ಬಗೆಹರಿಸೋ ಪ್ರಯತ್ನ ಖಂಡಿತವಾಗುತ್ತೆ. ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯಕ್ಕೆ ನಮ್ಮ 4 ಜನಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಬೆಸ್ಟ್ ವಿಶಸ್. ಇದೇ ರೀತಿ ನಿಮ್ಮ ಎಲ್ಲ ಕ್ಷೇತ್ರ, ಕೇವಲ ರಾಜಕೀಯ ಅಲ್ಲ, ಎಲ್ಲ ಇಂಟ್ರೆಸ್ಟಿಂಗ್ ಇಶ್ಯೂಸ್ನ ನಮ್ಮ ಆಡಿಯನ್ಸ್ಗೆ ಮುಟ್ಟಿಸ್ರಿ. ನಿಮಗೂ ಆಲ್ ದ ಬೆಸ್ಟ್ ಇನ್ ಯುವರ್ ಕರಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು.